ನನ್ನ ಕರಳಿನ ಕುಡಿ ನೀನು ಹಿಂಗ ಅಳಕೋತ ಕುಂತ್ಯಾಕ ಸೇರಲಾಗ ನನ್ನ ಕರಳಿನ ಕುಡಿ ನೀನು ಹಿಂಗಳ್ತಾ ಕುಂತ್ಯಾಕ ನನ್ನ ಕರಳಿನ ಕುಡಿ ನೀನು ಹಿಂಗಳಕೋತ ಕುಂತ್ಯಾಕ ಹೊಟ್ಟ ಹೆಣ್ಣೈತಿ ಕುಲ್ದ್ವರ್ತ ಬಿಡುಬ್ಯಾಡ್ಯವ್ವ ನೀ ಮರ್ತ ಅನುಗಾಲ ನಡೆದಂತ ಹೆಣ್ಣು ಜನ್ಮದ ಈ ಮಾತ ನನ್ನ ಕರುಳಿನ ಕುಡಿ ನೀನು ಹಿಂಗಳತಾ ಕುಂತ್ಯಾಕ ನನ್ನ ಕರುಳಿನ ಕುಡಿ ನೀನು ಹಿಂಗಳಕೋತ ಕುಂತ್ಯಾಕ ಮಡಿಯಾಗ ಹುಟ್ಟಿದ ಬಳ್ಳಿ ಮಡಿಯಾಗ ಉಳಿಯುವುದೇನ ಕುಡಿ ಬಿಟ್ಟು ಹೊರಗ ಬಂದು ಹೂ ಹಣ್ಣು ಕೊಡದೇನ ಕುಡಿ ಬಿಟ್ಟು ಹೊರಗ ಬಂದು ಹೂ ಹಣ್ಣು ಕೊಡದೇನ ಇಡೀ ಮನದಾಗ ನನ್ನವ್ವ ನಗ ನಗ್ತಾ ಹೋಗ್ಯವ್ವ ಇಡೀ ಮನದಾಗ ನನ್ನವ್ವ ನಗ ನಗ್ತಾ ಹೋಗ್ಯವ್ವ ನಾ ಎಷ್ಟು ದಿನದಾಕ್ಯವ್ವ ಕಡಿತನಕ ನಿನ್ನ ಗಂಡವ್ವ ನನ್ನ ಕರುಳಿನ ಕುಡಿ ನೀನು ಹಿಂಗಳತಾ ಕುಂತ್ಯಾಕ ನನ್ನ ಕರುಳಿನ ಕುಡಿ ನೀನು ಹಿಂಗಳಕೋತ ಕುಂತ್ಯಾಕ ಹೆಣ್ಣು ಸಣ್ಣಾಕಿ ಇರುವಾಗ ತಂದೆ ತಾಯಿ ಮಡಿಲಾಗ ನಿನ್ನ ಯೌವನಂಬು ಕಾಲ ಅದು ಗಂಡನ ಪಾಲಾಗ ನಿನ್ನ ಯೌವನಂಬು ಕಾಲ ಅದು ಗಂಡನ ಪಾಲಾಗ ಮುಂದ ಮುಪ್ಪಿನ ಬಾಳಿಗೆ ನಿಂತ ಮಕ್ಕಳ ನೆರಳಿಗೆ ಮುಂದೆ ಮುಪ್ಪಿನ ಬಾಳಿಗೆ ನಿಂತ ಮಕ್ಕಳ ನೆರಳಿಗೆ ಈ ಪರತಂತ್ರ ಜನುಮವನು ಶಿವ ಕೊಟ್ಟಾನ ಹೆಣ್ಣಿಗೆ ನನ್ನ ಕರುಳಿನ ಕುಡಿ ನೀನು ಹಿಂಗಳತಾ ಕುಂತ್ಯಾಕ ನನ್ನ ಕರುಳಿನ ಕುಡಿ ನೀನು ಹಿಂಗಳಕೋತ ಕುಂತ್ಯಾಕ ನೀ ಮೆಟ್ಟಿದ
ಮನಿ ಬಿಟ್ಟ ಈ ಆ ಮನಿ ಹೋಗ್ಬ್ಯಾಡ, ಗಂಡ ಉಣ್ಣೋಕ್ಕಿಂತ ಮೊದಲ ನೀನೆಂದು ಉಣಬ್ಯಾಡ, ಗಂಡ ಉಣ್ಣೋಕ್ಕಿಂತ ಮೊದಲ ನೀನೆಂದು ಉಣಬ್ಯಾಡ. ಅತ್ತಿ ಮಾವ ಮೈದುನಗೆಂದು ಎದುರುತ್ತರ ಕೊಡಬ್ಯಾಡ, ಅತ್ತಿ ಮಾವ ಮೈದುನಗೆಂದು ಎದುರುತ್ತರ ಕೊಡಬ್ಯಾಡ. ಮತ್ತೆ ಸಂತೋಷ ಅನಿಸಿದರು ಎಂದು ಜೋರಾಗಿ ನಗಬ್ಯಾಡ. ನನ್ನ ಕರುಳಿನ ಕುಡಿ ನೀನು ಹಿಂಗ ಅಡ್ತಾ ಕುಂತ್ಯಾಕ, ನನ್ನ ಕರುಳಿನ ಕುಡಿ ನೀನು ಹಿಂಗ ಅಳ್ಕೋತ ಕುಂತ್ಯಾಕ. ಮನಿ ಇದ್ದಂಗ ಮನಸ್ಸಿರಲಿ, ಇರುಗೊಡಬ್ಯಾಡ ಹೊಲಸಲ್ಲಿ. ಉಪವಾಸ ನಿನ್ನ ಇಟ್ಟರು ತೋರಗೊಡಬ್ಯಾಡ ಮುಖದಲ್ಲಿ, ಉಪವಾಸ ನಿನ್ನ ಇಟ್ಟರು ತೋರಗೊಡಬ್ಯಾಡ ಮುಖದಲ್ಲಿ. ನಿನ್ನ ಪಾಲಿಗೆ ಬಂದದ್ದು ಪಂಚಾಮೃತ ನೀ ತಿಳಿದು, ನಿನ್ನ ಪಾಲಿಗೆ ಬಂದದ್ದು ಪಂಚಾಮೃತ ನೀ ತಿಳಿದು. ಹೆಸರನ್ನು ಕೂಸ ನೀ ಹುಟ್ಟಿರು ಮನಿತನದ. ನನ್ನ ಕರುಳಿನ ಕುಡಿ ನೀನು ಹಿಂಗ ಅಡ್ತಾ ಕುಂತ್ಯಾಕ, ನನ್ನ ಕರುಳಿನ ಕುಡಿ ನೀನು ಹಿಂಗ ಅಳ್ಕೋತ ಕುಂತ್ಯಾಕ. ಕಡಿಕ ತಾಯಿ ಮಗಳಿಗೆ ಏನಂತಾಳು? ಏನಂತಾಳೆ? ನಿನ್ನ ಗಂಡಗ ಇರುತ್ತಾರು ಚಂದ ಸಿರಿವಂತ ಗೆಳೆಯಾರು, ನಿನ್ನ ಚಲುವ ರೂಪ ನೋಡಿ ಮೋಹಿಸಿ ಬಿಡುತ್ತಾರು, ನಿನ್ನ ಚಲುವ ರೂಪ ನೋಡಿ ಮೋಹಿಸಿ ಬಿಡುತ್ತಾರು. ಗಟ್ಟಿ ಇರಲವ್ವ ನಿನ್ನ ಶೀಲ, ಗಂಡಗೊಬ್ಬಗ ಮೀಸಲ. ಗಟ್ಟಿ ಇರಲವ್ವ ನಿನ್ನ ಶೀಲ, ಗಂಡಗೊಬ್ಬಗ ಮೀಸಲ. ಇಟ್ಟು ಬಾಳವ್ವ ನನ್ನ ಮಗಳ ಹೆಚ್ಚ ಹೇಳಾಕ ಏನಿಲ್ಲ. ನನ್ನ ಕರುಳಿನ ಕುಡಿ ನೀನು ಹಿಂಗ ಅಡ್ತಾ ಕುಂತ್ಯಾಕ, ನನ್ನ ಮಗಳು ಅಡ್ತಾ ಕುಂತ್ಯಾಕ. ಹೋಗಿ ಬಾ, ಅಡ್ತಾ ಕುಂತ್ಯಾಕ, ಹೋಗಿ ಬಾ, ಯಾರು ಕೇಳ್ತಾರ್ರಿ 2026 ಇಸ್ವಿಯೊಳಗೆ ಈ ಮಾತನ್ನ? ಯಾರು ಕೇಳಂಗಿಲ್ರಿ? ಯಾರು ಕೇಳ್ತಾರಪ್ಪ? ನಮ್ಮ ಅಜ್ಜಿಗಳು ಕೇಳಂಗಿಲ್ಲ ಅನ್ರಿ? ಅವರು ಸತ್ವಾದ್ರು. ಯಾಕೆ ಕೇಳಬೇಕ್ರಿ ಈ ಮಾತನ್ನ? ಹೆಣ್ಮಕ್ಳು ಕೈ ತುಂಬ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿಕೊಟ್ಟಿರ್ತಾರೆ. ಮನೆ ಮುಂದೆ ದೊಡ್ಡ ಹಂದರಾಕ್ಷ ಮದುವೆ ಮಾಡಿಕೊಟ್ಟಿರ್ತಾರೆ. ಗಂಡನ ಮನೆಗೆ ಹೋಗುವಾಗ ಗಂಡನ ಮನೆಗೆ ಬೇಕಾಗ್ತಕ್ಕಂಥ ವಸ್ತು ಒಡವೆ ಕೊಡಿಸಿರ್ತಾರೆ, ಪಾತ್ರೆ ಪಡಗ ಕೊಡಿಸಿರ್ತಾರೆ, ಹಾಸಿಗೆ ಹೊದಿಕೆ ಕೊಡಿಸಿರ್ತಾರೆ, ಬಟ್ಟೆ ಬರೆ ಕೊಡಿಸಿರ್ತಾರೆ, ರೊಕ್ಕ ರೂಪಾಯಿ ಕೊಟ್ಟಿರ್ತಾರೆ. ಗಂಡನ ಮನೆಗೆ ಬಂದ ನಂತರ ಗಂಡ ಅಂದ್ರೆ ದೇವರನ್ನು ತಿಳ್ಕೊಬೇಕು, ಗಂಡನ ಮನೆ ದೇವಸ್ಥಾನ ಅಂತ ತಿಳ್ಕೊಬೇಕು, ಅತ್ತೆ ಮಾವಂದ್ರೆ ಸೇವೆ ಮಾಡ್ಬೇಕು, ತೊತ್ತಿನಂಗೆ ಕೆಲಸ ಮಾಡ್ತಾರೆ. ಆ ಕಾಲ ಹೋಯ್ತು ರೀ. ಆಯ್ತು. ಯಾವಾಗ ಆ ಕಾಲ ಹೋತು? ಆ ಕಾಲ ಹೋಗ್ಲಿಲ್ರಿ. ಆ ಕಾಲವನ್ನು ಗಂಡಸರು ಪುಣ್ಯಾತ್ಮರು ನಾವು ತಗೊಂಡು ಬಂದಿದ್ದೇವೆ. ನನಗೆ ಗಂಡಸನ್ನಕ ನಾಚಿಕೆ ಬರಾಕೈತಿ. ಮುಖದ ಮೇಲೆ ದೊಡ್ಡ ದೊಡ್ಡ ಮೀಸಿ ಬಿಟ್ಟಿರ್ತಾರೋ. ಇವಾಗ ಮೀಶು ಅಂತ ಕೇಳಿ ಇವ್ರಿಗೀಗ ಗಂಡಸರು ತಮ್ಮ ರೇಟ್ ಕಟ್ಕೊಂಡಾರ.
ನಾನು ಇಂಜಿನಿಯರ್ ನನಗೆ ಇಟ್ಕೊಡ್ಬೇಕು, ನಾನು ಡಾಕ್ಟರ್ ನನಗೆ ಇಟ್ಕೊಡ್ಬೇಕು, ನಾನು ಲಾಯರ್ ನನಗೆ ಇಟ್ಕೊಡ್ಬೇಕು, ನಾನು ಲೆಕ್ಚರರ್ ನನಗೆ ಇಟ್ಕೊಡ್ಬೇಕು, ನಾನು ಗುಮಾಸ್ತ ನನಗೆ ಇಟ್ಕೊಡ್ಬೇಕು. ನಾನ್ ಚಪ್ರಾಸಿ ನನಗೆ ಇಸ್ಕೊಡ್ಬೇಕು ಅಂತ ರೇಟ್ ಕಟ್ಕೊಂಡಾರ್ರಿ. ಹೆಂಗಸರ ದುಡ್ಡಿಗಾಗಿ ಬಾಯ್ ಬಿಡ್ತಾರೆ. ಅಕಸ್ಮಾತ್ ಕೊಡದೆ ಇದ್ರೆ ಕೂನಿ ಮಾಡ್ತಾರೆ. ಇಂಥ ಒಂದು ದುಷ್ಟರಾಗಿರುವಾಗ, ಕೆಟ್ಟ ಸಂಸ್ಕೃತಿ ಬೆಳೆದಿರುವಾಗ, ಕೆಟ್ಟ ವಾತಾವರಣ ಬೆಳೆದಿರುವಾಗ, ನಾಳೆ ಬರ್ತಕ್ಕಂಥ ಹೆಂಡತಿ ಇವತ್ತು ಮನೆಗೆ ಬಂದು ಏನು ಮಾಡ್ತಾಳೋ ಈ ಸದ್ಯ ಹೇಳಾಗಲ್ಲ ನಾನು. ಯಾಕಂತಂದ್ರೆ ಎಲ್ಲರೂ ಹಂಗೆ ಇರಂಗಿಲ್ಲ ರೀ. ತಾಯಿ, ಸಂಸ್ಕಾರವಂತ ತಾಯಿ ಮಗಳನ್ನು ಸಂಸ್ಕಾರವಂತೆಯನ್ನಾಗಿ ಗಂಡನ ಮನೆಗೆ ಕಳಿಸ್ಕೊಡುವಾಗ ತಾಯಿಗಿಂತ ಒಂದು ಹೆಜ್ಜೆ ಮುಂದಿಡ್ತಕ್ಕಂಥ ಮಕ್ಕಳು ಅದಾರ್ರಿ. ಹೀಗಾಗಿ ಒಳ್ಳೆ ಹುಡುಗಿ ಇಡೀ ಮನೆ ಮಂದಿ ಆ ಮನಸ್ಸನ್ನೆಲ್ಲ ನುಂಗಿ ಹಾಕಿಬಿಟ್ಲು. ಅಷ್ಟು ಪ್ರೀತಿ ನುಂಗಿ ಹಾಕಿದ್ಲು ಅಂದ್ಕೊಳ್ಳೆ ನನಗೆ ನೆನಪಾಗೋದು ಸರಿಪರ ಹಾಡು, ಹಾಡ್ಗನ್ನ ಕೋಳಿ ನುಂಗಿತ್ತ. 400 ವರ್ಷಗಳ ಹಿಂದೆ ಬರೆದಿರ್ತಕ್ಕಂಥ ಹಾಡೋದು. ಆದರೆ 2026 ಏನರೇ ಶರೀಫರಿದ್ರೆ ಏನು ಬರಿತಿದ್ರು ಅನ್ನೋದನ್ನು ನನ್ನ ಮಗ ಹೇಳ್ತಾನೆ ರೀ. ಅಲ್ಲಿ ಶರೀಫರು ಕ್ವಾಡ್ಗನ್ನ ಕೋಳಿ ನುಂಗಿತ್ತು ಅಂದರೆ ನನ್ನ ಮಗ ಹುಡುಗನ್ನ ಹುಡುಗಿ ನುಂಗಿತ್ತು ಅಂತಾನೆ. ಯಾವುದು ನುಂಗಿತ್ತು ಇವತ್ತಿನ ದಿನಮಾನಗಳಲ್ಲಿ ಭಾಳ ಸುಂದರವಾಗಿರ್ತಕ್ಕಂಥ ಗೀತೆ ರಾಜ್ಗುರು ಹೊಸಕೋಟೆ.